ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ಸ್ವಸಹಾಯ ಗುಂಪುಗಳು ಅಂದರೆ ಏನು, ಇದರ ಅರ್ಥ, ಹಾಗೆ ಇದರ ಪ್ರಾಮುಖ್ಯತೆ, ಪ್ರಮುಖ ಲಕ್ಷಣಗಳು, ಹಾಗೆ ಕೆಲವು ಅಧ್ಯಯನದ ಪ್ರಕರಣಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲು ಸ್ವಸಹಾಯ ಗುಂಪುಗಳು ಅಂದರೆ ಏನು ಅರ್ಥ. ಸ್ವಸಹಾಯ ಗುಂಪುಗಳು ಅಂದರೆ ಸಮಾನ ಮನಸ್ಕರು, ಸಮಾನ ಸಾಮಾಜಿಕ ಹಾಗೂ ಆರ್ಥಿಕ ಹಿನ್ನೆಲೆಯನ್ನು ಮತ್ತೆ ವ್ಯಾಪಕವಾಗಿ ಸಮಾನ ಉದ್ದೇಶಗಳನ್ನು ಹೊಂದಿರುವ ಜನರ ಗುಂಪು. ಇದನ್ನು ನಾವು ಸ್ವಸಹಾಯ ಗುಂಪು ಅಂತ ಕರಿತೀವಿ. ಹೆಸರೇ ಸೂಚಿಸುವ ಹಾಗೆ ಸೆಲ್ಫ್ ಹೆಲ್ಪ್ ಅಂದ್ರೆ ನಮಗೆ ನಾವು ಸಹಾಯವನ್ನ ಮಾಡಿಕೊಳ್ಳೋದು. ಇಲ್ಲಿ ಮುಖ್ಯವಾಗಿ ಈ ಕೋಆಪರೇಟಿವ್ ತತ್ವ ಅಂದ್ರೆ ಸಹಕಾರದ ತತ್ವ ಇಲ್ಲಿ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಒಬ್ಬರು ಎಲ್ಲರಿಗಾಗಿ, ಎಲ್ಲರಿಗಾಗಿ ಒಬ್ಬರು ಅಂದ್ರೆ ಇಲ್ಲಿ ಎಲ್ಲರ ಮನಸ್ಸಿನ ವಿಚಾರಗಳು, ಚಿಂತನೆಗಳು ಒಂದೇ ಆಗಿರಬೇಕು. ಎಲ್ಲರ ಒಂದು ಸಾಮಾಜಿಕ ಜೀವನ ಒಂದೇ ಆಗಿರಬೇಕು. ಹಾಗೆ ಎಲ್ಲರ ಆರ್ಥಿಕ ಹಿನ್ನೆಲೆನೂ ಒಂದೇ ಆಗಿರಬೇಕು. ಸಾಮಾನ್ಯವಾಗಿ ನಾವು ಸ್ವಸಹಾಯ ಗುಂಪುಗಳನ್ನ ಕಾಣೋದು ಅಂದ್ರೆ ಗ್ರಾಮಾಂತರ ಪ್ರದೇಶಗಳಲ್ಲಿ. ಯೂಶುವಲಿ ಅಲ್ಲಿ ಸಾಮಾಜಿಕವಾಗಿ ಅಭಿವೃದ್ಧಿ ಆಗಿರೋದಿಲ್ಲ, ಜೊತೆಗೆ ಆರ್ಥಿಕವಾಗಿ ಹಿಂದುಳಿದಿರ್ತಾರೆ. ಹಾಗಾಗಿ ಅಂತಹ ಜನ ಸೇರಿ ಒಂದು 10 ರಿಂದ 20 ಜನ ಸೇರಿ ಒಂದು ಗುಂಪನ್ನ ಮಾಡಿಕೊಂಡು ಆ ಗುಂಪಿನಲ್ಲಿ ತಮ್ಮ ಸಮಸ್ಯೆಗಳನ್ನ ಚರ್ಚೆ ಮಾಡ್ಕೊಳ್ತಾರೆ, ಅದನ್ನ ಬಗೆಹರಿಸಿಕೊಳ್ಳುವ ಪ್ರಯತ್ನವನ್ನ ಮಾಡ್ತಾರೆ, ಆರ್ಥಿಕವಾಗಿ ಸ್ವಾವಲಂಬನೆಯನ್ನ ಗಳಿಸುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಇದನ್ನ ಸ್ವಸಹಾಯ ಗುಂಪುಗಳು ಅಂತ ನಾವು ಕರಿತೀವಿ. ಇತ್ತೀಚಿನ ದಿನಗಳಲ್ಲಿ ಸ್ವಸಹಾಯ ಗುಂಪುಗಳು ಗ್ರಾಮೀಣ ಪ್ರದೇಶದ ಅಭಿವೃದ್ಧಿಯಲ್ಲಿ ಅತ್ಯಂತ ಪ್ರಮುಖವಾದ ಪಾತ್ರವನ್ನ ವಹಿಸ್ತಾ ಇವೆ. Students, in this class, let us understand the meaning of self-help groups, salient features of self-help groups, and then the role played by them, or the importance of self-help groups, as well as certain examples of self-help groups in our state. The meaning here is self-help group refers to self-governed, peer-controlled, informal group of people with same socio-economic background and having a desire to collectively perform common purpose. People should have same socio as well as economic background, and it is self-governed. No other authority like the government or any other authority is not governing this self-help group. It's just peer controlled, and then it's a informal group. It is not a formal group. So with the people having same social and economic background, and all the people, why they assemble in a group means in order to solve their problems, as they have certain common purpose. To achieve those purpose, they have put together or they have formed a group of their own. This is the meaning of self-help groups. This self-help group is performing its activity on the basis of this cooperative principle, that is one for each, all for each, and each for all. What are the important features of self-help groups? The first and foremost feature is group of people having common economic and social background. Group of people having common economic and social background. In the meaning itself, I told you that all the people or the members of self-help group, they have a common economic and social background. The members here are economically weaker sections of the community, and socially also they are very backward. In fact, they live below poverty line. Thus, almost all the members, they come from the same socio-economic background. So here the rich people are not eligible in this group, in the sense they do not desire or they do not aspire or wish to join these type of self-help group. Only the people who are economically and politically backward,
ದೇ ಆರ್ ಓನ್ಲಿ ಜಾಯಿನ್ ಆರ್ ದೇ ಅಸೆಂಬಲ್ ಅ ಗ್ರೂಪ್. ಸಮಾನ ಆರ್ಥಿಕ ಮತ್ತು ಸಾಮಾಜಿಕ ಹಿನ್ನೆಲೆಯ ಜನರ ಗುಂಪು ಅಂದ್ರೆ ಇಲ್ಲಿ ಎಂತಹ ವ್ಯಕ್ತಿಗಳು ಈ ಒಂದು ಸ್ವಸಹಾಯ ಗುಂಪುಗಳನ್ನ ಸೇರ್ಕೊಳ್ತಾರೆ ಅಂದ್ರೆ ಅವರು ಆರ್ಥಿಕವಾಗಿ ಹಿಂದುಳಿದಿರ್ತಾರೆ, ಜೊತೆಗೆ ಸಾಮಾಜಿಕವಾಗಿಯೂ ಸಹ ಹಿಂದುಳಿದಿರ್ತಾರೆ. ಅಂದ್ರೆ ಕಡು ಬಡವರಾಗಿರ್ತಾರೆ, ಹಾಗೆ ಬಡತನ ರೇಖೆಗಿಂತ ಕೆಳಮಟ್ಟದಲ್ಲಿ ಅವರು ಜೀವನವನ್ನ ನಡೆಸ್ತಾ ಇರ್ತಾರೆ. ಇಂತಹ ವ್ಯಕ್ತಿಗಳು ಮಾತ್ರ ಈ ಒಂದು ಗುಂಪಿನ ಸದಸ್ಯತ್ವವನ್ನ ಪಡ್ಕೊಳ್ತಾರೆ. ಯಾವುದೇ ರೀತಿಯ ಅಂದ್ರೆ ಶ್ರೀಮಂತ ವ್ಯಕ್ತಿಗಳು ಇಲ್ಲಿ ಸದಸ್ಯತ್ವವನ್ನ ಪಡ್ಕೊಳ್ಳೋದಿಕ್ಕೆ ಇಷ್ಟ ಪಡೋದೇ ಇಲ್ಲ. ಹಾಗಾಗಿ ಈ ಒಂದು ಆಗರ್ಭ ಶ್ರೀಮಂತರು ಅಥವಾ ಪಟ್ಟಣದಲ್ಲಿ ವಾಸ ಮಾಡೋರು, ಉನ್ನತವಾದ ಒಂದು ವ್ಯಾಸಂಗವನ್ನ ಮಾಡಿರೋರು, ಇಂತಹ ವ್ಯಕ್ತಿಗಳು ಯಾರು ಈ ಗುಂಪನ್ನ ಸೇರ್ಕೊಳ್ಳೋದಿಲ್ಲ. ಬದಲಾಗಿ ಸಮಾನ ಮನಸ್ಕರು, ಆರ್ಥಿಕವಾಗಿ ಸಾಮಾಜಿಕವಾಗಿ ಒಂದೇ ರೀತಿಯ ಹಿನ್ನೆಲೆಯನ್ನ ಉಳ್ಳವರು ಮಾತ್ರ ಇಲ್ಲಿ ಸೇರ್ಕೊಳ್ತಾರೆ ಅಂತ. ಎರಡನೆಯ ಪ್ರಮುಖ ಲಕ್ಷಣ ಅಂದ್ರೆ ಸಮಾನ ಮನಸ್ಕರ ಗುಂಪು. ಸಮಾನ ಮನಸ್ಕರು ಅಂದ್ರೆ ಒಂದೇ ರೀತಿಯ ಚಿಂತನಾ ಲಹರಿಯನ್ನ ಹೊಂದಿರೋರು, ಯೋಚನೆಯನ್ನ ಮಾಡುವವರು, ಅವರ ವ್ಯೂಸ್ ಅಥವಾ ಒಪಿನಿಯನ್ಸ್ ಎಲ್ಲ ಒಂದೇ ಆಗಿರುತ್ತೆ. ಹಾಗೆ ಇವರು ಸಣ್ಣ ಪ್ರಮಾಣದಲ್ಲಿ ಉಳಿತಾಯವನ್ನ ಮಾಡಿರ್ತಾರೆ, ಅವರ ಆದಾಯನೂ ಕಡಿಮೆ ಇರುತ್ತೆ, ಆರ್ಥಿಕವಾಗಿ ಹಿಂದುಳಿದಿರ್ತಾರೆ. ಸಣ್ಣ ಪ್ರಮಾಣದಲ್ಲಿ ಇವರು ಸಾಲವನ್ನ ಪಡ್ಕೊಳ್ತಾರೆ, ಅದನ್ನ ಉತ್ಪಾದಕ ಚಟುವಟಿಕೆಯಲ್ಲಿ ತೊಡಗಿಸ್ಕೊಳ್ತಾರೆ, ಮತ್ತೆ ಅದನ್ನ ಪುನಃ ವಾಪಸ್ಸು ಕೊಡ್ತಾರೆ. ಹೀಗೆ ಈ ರೀತಿ ಅದನ್ನ ನಿರಂತರವಾಗಿ ಪ್ರಯತ್ನವನ್ನ ಮಾಡ್ತಾ ಮಾಡ್ತಾ ಏನ್ ಮಾಡ್ತಾರೆ, ಆರ್ಥಿಕ ಅಭಿವೃದ್ಧಿಯನ್ನ ಸಾಧಿಸುವ ಪ್ರಯತ್ನವನ್ನ ಮಾಡ್ತಾರೆ, ಅಥವಾ ಬಡತನ ರೇಖೆಗಿಂತ ಮೇಲೆ ಬರುವ ಪ್ರಯತ್ನವನ್ನ ಮಾಡ್ತಾರೆ. ಸಾಮಾಜಿಕವಾಗಿಯೂ ಸಹ ಅಭಿವೃದ್ಧಿಯನ್ನ ಹೊಂದುತ್ತಾರೆ. ಯಾಕೆಂದ್ರೆ ಆ ಗುಂಪಿನಲ್ಲಿ ಕುಳಿತು ಚರ್ಚೆಯನ್ನ ಮಾಡ್ತಿರ್ತಾರೆ. ಅವರು ಸಮಸ್ಯೆಗಳು ಕೆಲವ್ರದ್ದು ಎಲ್ಲ ಒಂದೇ ಇರ್ಬೋದು. ಈಗ ನಮ್ಮ ಮನೇಲಿ ಏನ್ ಪ್ರಾಬ್ಲಮ್ ಇರುತ್ತೋ ಅದೇ ಪ್ರಾಬ್ಲಮ್ ಇನ್ನೊಬ್ರು ಮನೇಲಿ ಇರ್ಬೋದು. ಇಬ್ರು ಕೂತ್ಕೊಂಡು ಚರ್ಚೆಯನ್ನ ಮಾಡಿದಾಗ ಒಂದು ಸೊಲ್ಯೂಷನ್, ಯಾವುದೋ ಒಂದು ಪರಿಹಾರ ಸಿಗತ್ತೆ. ಅದನ್ನ ಇಬ್ರು ಅಳವಡಿಸಿಕೊಳ್ಳಬಹುದು, ಸಮಸ್ಯೆಯನ್ನ ಸುಲಭವಾಗಿ ಬಗೆಹರಿಸಿಕೊಳ್ಳಬಹುದು. ಈ ರೀತಿ ಎಲ್ಲ ಸಮಾನ ಮನಸ್ಕರು ಅವರು ಇವರೆಲ್ಲ ಕೂತ್ಕೊಂಡು ಅಲ್ಲಿ ತಮ್ಮ ಸಮಸ್ಯೆಗಳ ಬಗ್ಗೆನೂ ಸಹ ಅಂದ್ರೆ ಅದು ಪರ್ಸನಲ್ ಇರ್ಬೋದು, ಅಲ್ಲೂ ಅದನ್ನ ಚರ್ಚೆಯನ್ನ ಮಾಡಿ ಪರಿಹಾರವನ್ನ ಕಂಡುಕೊಳ್ತಾರೆ. ಇಟ್ಸ್ ಅ ಗ್ರೂಪ್ ಆಫ್ ಲೈಕ್ ಮೈಂಡೆಡ್ ಪೀಪಲ್ ಆರ್ ಪರ್ಸನ್ಸ್. ಸೊ ದಿಸ್ self-help group, the thinking or the thoughts of the members will be same. All of them have the small amount of money and they borrow loans and use the loans in a productive activities, and they repay the loans, and stage by stage they live above the poverty line, or they grow above the poverty line. Thus the group members, they have the same type of thinking or same type of thoughts. And third important feature is it's a group of 10 to 20 people, neither more than 20 nor below 20. It's really scientifically the best group of members. If the number of people or the members increase, means it's difficult for them to assemble in a particular place or to discuss openly their personal problems or their problems. Hence here neither too large nor too small is the 20 number. So scientifically best number it is, as they can often meet, means they always meet once in a week, and they discuss their problems openly, and they individually exchange their opinions and their ideas, and if possible due to less strength they can easily exchange their personal problems too. Thus it is a group of 10 to 20 people only. 10 ರಿಂದ 20 ಜನರ ಗುಂಪು ಅಂದ್ರೆ ಅತಿ ಹೆಚ್ಚು ಇಲ್ಲ, ಅತಿ ಕಡಿಮೆನೂ ಇಲ್ಲ. 20 ಜನ ಸೇರೋದ್ರಿಂದ ಎಲ್ಲಾ ರೀತಿಯ ಸಮಸ್ಯೆಗಳಿಗೆ ಪರಿಹಾರವನ್ನ ಸುಲಭವಾಗಿ ಅವರು ಕಂಡು ಹಿಡ್ಕೊಳ್ಬಹುದು, ವಿಚಾರ ವಿನಿಮಯವನ್ನ ಮಾಡ್ಕೊಳ್ಬಹುದು, ಏನೇ ಸಮಸ್ಯೆಗಳಿದ್ರೇನೋ ಅಲ್ಲಿ ಬಗೆಹರಿಸಿಕೊಳ್ಳೋದಿಕ್ಕೆ ಸಾಧ್ಯ ಆಗತ್ತೆ. ಅಂದ್ರೆ ಕಡಿಮೆ ಇತ್ತು ಅಂದ್ರೇನು ಅಲ್ಲಿ ಅವರು ಉಳಿತಾಯ ಸಾಕಾಗೋದಿಲ್ಲ. ಅದೇ ತುಂಬಾ ಹೆಚ್ಚಿತ್ತು ಅಂದ್ರೇನು ಅವರು ಪದೇ ಪದೇ ಸಭೆಯನ್ನ ಸೇರೋದಕ್ಕಾಗ್ಲಿ ಅಥವಾ ಮುಕ್ತವಾದ ಚರ್ಚೆಗಳನ್ನ ಮಾಡ್ಕೊಳ್ಳೋದಕ್ಕಾಗ್ಲಿ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಒಂದು 15 ರಿಂದ 20 ಜನರ ಗುಂಪು ಅತ್ಯಂತ ಉತ್ತಮ ಅನ್ನೋದು ತಜ್ಞರ ಅಭಿಪ್ರಾಯ ಆಗಿದೆ.
ಹಾಗೆ ಮತ್ತೊಂದು ಪ್ರಮುಖವಾದ ಲಕ್ಷಣ ಅಂದ್ರೆ ಇದು ನೋಂದಾಯಿತವಲ್ಲದ ಅಥವಾ ವಿದ್ಯುಕ್ತವಲ್ಲದ ಗುಂಪು. ಇದು ಸರ್ಕಾರದಿಂದ ನೋಂದಾವಣಿ ಆಗಿರೋದಿಲ್ಲ ಅಥವಾ ಇದು ಸರ್ಕಾರಿ ಕಚೇರಿಯಲ್ಲಿ ನೋಂದಾವಣೆ ಶುಲ್ಕವನ್ನ ಪಾವತಿಸಿ ನೋಂದಾವಣಿ ಆಗಿರೋದಿಲ್ಲ. ಮತ್ತೆ ಯಾವುದೇ ಅನುಮತಿಯನ್ನ ಇದು ಸರ್ಕಾರದಿಂದ ಪಡೆದಿರೋದಿಲ್ಲ. ಹಾಗೆ ಇದು ನೋಂದಾವಣೆ ಹಾಗೆ ಅಸ್ತಿತ್ವಕ್ಕೆ ಬರಬೇಕು ಅಂತ ಯಾವುದೇ ನಿಯಮ ಕಡ್ಡಾಯವಾಗಿ ಇಲ್ಲ. ಮತ್ತೆ 20ಕ್ಕಿಂತ ಹೆಚ್ಚು ಜನ ಇದರ ಸದಸ್ಯರಾಗಬಾರದು ಅಂತಾನು ಏನು ಇಲ್ಲ. ಆದ್ರೆ ಕಾನೂನಿನ ಪ್ರಕಾರ ಏನು ಅಂದ್ರೆ 20ಕ್ಕಿಂತ ಹೆಚ್ಚು ಮಂದಿ ಸದಸ್ಯರು ಏನಾದ್ರೂ ಇದ್ರೆ ಅದನ್ನ ಕಾನೂನಿನ ಪ್ರಕಾರ ಕಡ್ಡಾಯವಾಗಿ ನೋಂದಾವಣೆ ಮಾಡಲೇಬೇಕಾಗತ್ತೆ. ಹಾಗಾಗಿ 20ಕ್ಕೆ ನಿಲ್ಲಿಸಿದ್ರೆ ಇದಕ್ಕೆ ನೋಂದಾವಣೆ ಅಥವಾ ಬೇರೆ ಸರ್ಕಾರದ ಕಾನೂನು ನಿಯಮ ನೀತಿ ಯಾವುದು ಸಹ ಇದಕ್ಕೆ ಅನ್ವಯ ಆಗೋದಿಲ್ಲ. ಹಾಗಾಗಿ ಇದು ನೋಂದಾಯಿತವಲ್ಲದ ಮತ್ತು ವಿದ್ಯುಕ್ತವಲ್ಲದ ಗುಂಪು ಅಂತ ಹೇಳ್ಬೋದು. ದಿಸ್ ಇಸ್ ಅನ್ರಿಜಿಸ್ಟರ್ಡ್ ಅಂಡ್ ಇನ್ಫಾರ್ಮಲ್ ಗ್ರೂಪ್. These self-help groups are not registered in a government office, and registration fees is not paid for this self-help groups, and they have not taken any permission from the government to start them. Only the number of members, if the number of members cross 20 or more than 20 at that time, according to law, it should be registered in a government office. And it is an informal group and it is not a formal group. Thus it is called unregistered and informal group. ಮತ್ತೊಂದು ಪ್ರಮುಖವಾದ ಲಕ್ಷಣ ಅಂದ್ರೆ ಏಜ್ ಲಿಮಿಟ್. ಇಲ್ಲಿ ಸದಸ್ಯತ್ವವನ್ನ ಪಡ್ಕೊಳ್ಬೇಕಾದ್ರೆ ಯಾರು ಅರ್ಹ ಸದಸ್ಯರು ಅಂದ್ರೆ 18ರಿಂದ 60 ವರ್ಷದ ವ್ಯಕ್ತಿಗಳು ಇದಕ್ಕೆ ಅರ್ಹರು ಅಂತ ಹೇಳ್ಬೋದು. ಯಾಕೆ ಅಂದ್ರೆ 18 ವರ್ಷ ಅಂದ್ರೆ ಅವರು ಪ್ರಾಯ ಅಂದ್ರೆ ಮೆಜಾರಿಟಿ ಅಂತ ನಾವು ಕರಿತೀವಿ. ಅವರಿಗೆ ಸ್ವಂತ ಏನಾದ್ರೂ ಮಾಡುವ ಒಂದು ಮನೋಭಾವನೆ ಇರುತ್ತೆ, ಜೊತೆಗೆ ಸ್ವಲ್ಪ ಬುದ್ಧಿ ಬೆಳೆದಿರುತ್ತೆ ಅಂತ ಹೇಳ್ಬೋದು. ಹಾಗೆ ಇದು ದುಡ್ಡಿನ ವ್ಯವಹಾರ ಆಗಿರೋದ್ರಿಂದ ಕೆಲವು ಕಡೆ ಎಲ್ಲ ಸೈನ್ ಹಾಕ್ಬೇಕಾಗಿರುತ್ತೆ. ಹಾಗೆ ಮೆಜಾರಿಟಿ 18 ಇಯರ್ಸ್ ಇಂಪಾರ್ಟೆಂಟ್. 60 ವರ್ಷದವರೆಗೆ ಇದರಲ್ಲಿ ಸದಸ್ಯತ್ವವನ್ನ ಪಡ್ಕೊಳ್ಬೋದು. 18 ವರ್ಷಕ್ಕಿಂತ ಕೆಳಗಿನವರು ಅಥವಾ 60 ವರ್ಷ ಮೇಲ್ಪಟ್ಟವರು ಇಲ್ಲಿ ಸದಸ್ಯತ್ವವನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದೇ ಇಲ್ಲ. ಯಾಕೆಂದ್ರೆ ಇಲ್ಲಿ 18 ಇಯರ್ಸ್ ಯಾಕಾಗ್ಬೇಕು ಅಂದ್ರೆ ಕೆಲವು ವಿಧಿವಿಧಾನಗಳನ್ನ ಇವರು ಪೂರೈಸಬೇಕಾಗತ್ತೆ. ಅಂತಹ ಸಂದರ್ಭದಲ್ಲಿ ಮೈನಾರಿಟಿ ಆಗಿದ್ರೆ ಅದನ್ನ ಕನ್ಸಿಡರ್ ಮಾಡೋದಿಲ್ಲ, ಕಾನೂನು ಅದನ್ನ ಒಪ್ಕೊಳ್ಳೋದಿಲ್ಲ. ಹಾಗಾಗಿ 18 ವರ್ಷದಿಂದ 60 ವರ್ಷದ ಯಾರೇ ಆಗಿರ್ಬೋದು ಅವರು ಇದರ ಒಂದು ಸದಸ್ಯತ್ವವನ್ನ ಪಡ್ಕೊಳ್ಬಹುದು. ಏಜ್ ಲಿಮಿಟ್ ಈಸ್ ಬಿಟ್ವೀನ್ 18 to 60 years. 18 years is a majority age, and hence as the members they have agree for some terms and conditions, 18 years is compulsory, and then those who have attained the 18 years are eligible to get the membership of this SHD. Till 60 years they can become the members of this group. And other important feature is it's a group of people in a particular area. Only a particular area people means belonging to particular village, particular the same street or same area. Why the same area people are preferred here means they may be knowing each other very well for many years. They can exchange their views or ideas. They can participate in almost all happiness as well as unhappiness moments. They can share easily. Only if they have all this, in the sense it helps to understand each other very well, and it develops a good rapport between the members if they belong to same street or same area, and then it develops confidence and faith in each other, and they believe each other, and because of all these good positive points, so they prefer only the members or the people from a particular area. ಒಂದು ನಿರ್ದಿಷ್ಟ ಪ್ರದೇಶದ ಜನರ ಗುಂಪೆ ಯಾಕೆ ಇಲ್ಲಿ ಬೇಕು ಅಂದ್ರೆ ಒಂದು ಹಳ್ಳಿ ಅಥವಾ ಒಂದು ಬೀದಿ ಒಂದು ಏರಿಯಾ ಅಂತ ಅಂದ್ರೆ ಪ್ರತಿದಿನ ಮುಖ ಪರಿಚಯ ಚೆನ್ನಾಗಿರುತ್ತೆ.
ಮತ್ತೆ ಅವ್ರ ಮನೆಗೆ ಇವ್ರು ಬರೋದು, ಇವ್ರ ಮನೆಗೆ ಅವ್ರು ಹೋಗೋದು, ಅವರ ಮನೆಯಲ್ಲಿ ಹೇಗಿದೆ ವಾತಾವರಣ, ಇವ್ರ ಮನೆಯಲ್ಲಿ ವಾತಾವರಣ ಹೇಗಿದೆ, ಸಮಸ್ಯೆಗಳು ಏನು, ಇದೆಲ್ಲವನ್ನ ಸಹ ಚೆನ್ನಾಗಿ ತಿಳ್ಕೊಳ್ಬೋದು. ಹಾಗೆ ಒಬ್ಬರನ್ನೊಬ್ರು ಹೆಚ್ಚು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರೆ, ನಂಬಿಕೆ ಇರತ್ತೆ. ಹೀಗಾಗಿ ಒಂದೇ ಹಳ್ಳಿಯ ಒಂದೇ ಕೇರಿ ಅಥವಾ ಒಂದೇ ಓಣಿ, ಒಂದೇ ಬೀದಿ, ಇಂತಹ ಜನರು ಒಂದು ಗುಂಪನ್ನ ಮಾಡ್ಕೊಳ್ಳೋದು ಉತ್ತಮ ಅಂತ. ಯಾರೋ ಬೇರೆ ಹಳ್ಳಿಯವರು, ಬೇರೆ ಊರವರು ಅಂತ ಅಂದ್ರೆ ಅವರು ಪ್ರತಿ ವಾರ ಅಲ್ಲಿ ಮೀಟಿಂಗ್ ಅಲ್ಲಿ ಸೇರಕ್ಕೆ ಸಾಧ್ಯ ಆಗಲ್ಲ ಅಥವಾ ಬರಲ್ಲ, ಅಥವಾ ಅವ್ರ ಊರಿನ ಪರಿಸ್ಥಿತಿನೇ ಬೇರೆ ಇರ್ಬೋದು, ನಿಮ್ಮ ಊರಿನ ಪರಿಸ್ಥಿತಿನೇ ಬೇರೆ ಇರ್ಬೋದು. ಹಾಗಾಗಿ ಮ್ಯಾಚ್ ಆಗಲ್ಲ, ವೇವ್ ಲೆಂತ್ ಮ್ಯಾಚ್ ಆಗಲ್ಲ. ಇಲ್ಲ ಆದ್ರೆ ಒಂದೇ ಬೀದಿ ಅಂತ ಅಂದಾಗ ನಿಮ್ಮ ಬೀದಿಲಿ ಏನ್ ಸಮಸ್ಯೆ ಇದೆ ನಿಮಗೆ ಗೊತ್ತು. ಸ್ಟ್ರೀಟ್ ಲೈಟ್ ಇಲ್ಲ, ಅಥವಾ ಚರಂಡಿಗಳಲ್ಲಿ ಏನೋ ಸಮಸ್ಯೆ ಇದೆ, ನೈರ್ಮಲ್ಯ ಇಲ್ಲ, ಇವೆಲ್ಲ ಕುಡಿಯೋ ನೀರು ಬರ್ತಾ ಇಲ್ಲ ಅಂದಾಗ ನೀವೆಲ್ಲ ಸೇರ್ತೀರಾ, ಒಟ್ಟಾರೆ ಸೇರ್ತೀರಾ, ಅಲ್ಲಿ ಏನೋ ಚರ್ಚೆಯನ್ನ ಮಾಡ್ತೀರಾ, ಒಂದು ಸರಿಯಾದ ನಿರ್ಣಯವನ್ನ ತಗೊಳ್ಳೋದಿಕ್ಕೆ ಸಾಧ್ಯ ಆಗತ್ತೆ. ಹಾಗಾಗಿ ಒಂದೇ ನಿರ್ದಿಷ್ಟ ಪ್ರದೇಶದ ಜನರ ಗುಂಪು ಇದಕ್ಕೆ ಉತ್ತಮ ಅಂತ ಕೆಲವು ತಜ್ಞರ ಅಭಿಪ್ರಾಯ ಮಾಡ್ತಾರೆ. ಹಾಗೆ ಉಳಿತಾಯವನ್ನ ಕೂಡಿಸುವಿಕೆ ಅಂದ್ರೆ ಸಣ್ಣ ಪ್ರಮಾಣದ ಉಳಿತಾಯ ಆಗಿರ್ಬೋದು. ಬಡ ಜನ ಸಣ್ಣ ಪ್ರಮಾಣದ ಉಳಿತಾಯವನ್ನ ಎಲ್ಲರೂ ಕಡ್ಡಾಯವಾಗಿ ಮಾಡಿದಾಗ ಏನಾಗತ್ತೆ ಅಂದ್ರೆ ದೊಡ್ಡ ಮೊತ್ತ ಆಗತ್ತೆ. ಅದನ್ನ ಬ್ಯಾಂಕ್ ಅಲ್ಲಿ ಇಟ್ಟು ಮತ್ತೆ ಬ್ಯಾಂಕಿಂದ ಸಾಲವನ್ನ ತಗೊಂಡು ಆ ಸಾಲವನ್ನ ಉಪಯುಕ್ತವಾದ ಚಟುವಟಿಕೆಗಳಲ್ಲಿ ತೊಡಗಿಸಿ ಆದಾಯವನ್ನ ಇನ್ನಷ್ಟು ಹೆಚ್ಚಿಸಿ ಮತ್ತೆ ಸಾಲವನ್ನ ಮರುಪಾವತಿ ಮಾಡಿ ಮತ್ತೆ ಸಾಲವನ್ನ ಪಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗತ್ತೆ. ಹೀಗೆ ಉಳಿತಾಯವನ್ನ ಕೂಡಿಸುವಿಕೆನೂ ಅತ್ಯಂತ ಪ್ರಮುಖವಾದ ಒಂದು ಲಕ್ಷಣ ಆಗಿದೆ. ಪೂಲಿಂಗ್ ಆಫ್ ಸೇವಿಂಗ್ಸ್. So small self-help groups, they are the best stage, they provide best stage for the members to save their money. Though it is very little, it's the best stage for the poor people to save their money. During the meeting, every week they assemble, they meet each other. So each member should exhibit his or her here savings should be exhibited by each member whenever they meet. It's in the meeting compulsory that each member should show his savings. That is why a pooling of savings. They save money, they deposit the money in the bank, they borrow the loans from the bank, they repay, and automatically their economic strength will increase. Then the other important feature is conducting weekly meetings. These self-help groups conduct the meeting systematically and compulsorily once in a week. They exchange their views, ideas, discuss the problems, find a solution for the problems, and they also must or compulsorily they have to show their savings. ಪ್ರತಿ ವಾರ ಸಭೆಗಳನ್ನ ನಡೆಸಬೇಕು. ತುಂಬಾ ಗ್ಯಾಪ್ ಆದ್ರೂ ಕಷ್ಟ ಆಗತ್ತೆ, ತಿಂಗಳು ಅಥವಾ 15 ದಿವಸ ಅಂದ್ರೂ ಕಷ್ಟ. ಹಾಗಾಗಿ ವಾರಕ್ಕೆ ಒಮ್ಮೆ ಅನ್ನೋದು ಅತ್ಯಂತ ಉತ್ತಮ. ಆ ವಾರದಲ್ಲಿ ಅವ್ರು ಏನೇನು ಸಂಪಾದನೆ ಮಾಡಿರ್ತಾರೆ, ಅದರಲ್ಲಿ ಎಷ್ಟು ಅವರು ಉಳಿತಾಯ ಮಾಡಿರ್ತಾರೆ, ಅದನ್ನ ಕಡ್ಡಾಯವಾಗಿ ಪ್ರತಿಯೊಬ್ಬ ಸದಸ್ಯನೂ ಅಲ್ಲಿ ತೋರಿಸ್ಬೇಕು. ನಾನು ಎಷ್ಟು ಉಳಿತಾಯ ಮಾಡಿದ್ದೀನಿ ಅಂತ. ಆ ಉಳಿತಾಯವನ್ನೆಲ್ಲ ಸಂಗ್ರಹ ಮಾಡಿ ಬ್ಯಾಂಕಿನಲ್ಲಿ ಡಿಪಾಸಿಟ್ ಮಾಡ್ತಾರೆ. ಮತ್ತೆ ಬ್ಯಾಂಕಿನಿಂದ ಯಾವ ಸದಸ್ಯನಿಗೆ ಹಣದ ಅವಶ್ಯಕತೆ ಇರುತ್ತೆ ಅವರು ಹಣವನ್ನ ಅಂದ್ರೆ ಸಾಲವನ್ನಾಗಿ ಬ್ಯಾಂಕಿನಿಂದ ಪಡ್ಕೊಳ್ತಾರೆ. ಮತ್ತೆ ಅದನ್ನ ಉತ್ಪಾದಕ ಚಟುವಟಿಕೆಯಲ್ಲಿ ತೊಡಗಿಸ್ತಾರೆ. ಮತ್ತೆ ಕೆಲವು ತಿಂಗಳ ನಂತರ ಹಣವನ್ನ ಮತ್ತೆ ಬ್ಯಾಂಕಿಗೆ ವಾಪಸ್ಸು ಮರುಪಾವತಿ ಮಾಡ್ತಾರೆ. ಹೀಗೆ ಈ ಒಂದು ವೀಕ್ಲಿ ಮೀಟಿಂಗ್ಸ್ ಅನ್ನ ಕಂಡಕ್ಟ್ ಮಾಡೋದ್ರಿಂದ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗತ್ತೆ ಅಂತ. ಮತ್ತೊಂದು ಉತ್ಪಾದಕ ಚಟುವಟಿಕೆಗಳಿಗೆ ಪ್ರೋತ್ಸಾಹ. ಇಲ್ಲಿ ಅವರು ಪಡೆದುಕೊಂಡ ಹಣವನ್ನ ಕಡ್ಡಾಯವಾಗಿ ಉತ್ಪಾದಕ ಚಟುವಟಿಕೆಗಳಿಗೆ ಮಾತ್ರ ಬಳಸಬೇಕು. ಬೇರೆ ಇನ್ಯಾವುದೋ ಅನುತ್ಪಾದಕ, ಮದುವೆ ಮಾಡಿದೆ, ಹಬ್ಬ ಮಾಡಿದೆ, ಹರಿದಿನ ಮಾಡಿದೆ, ಜಾತ್ರೆಗೆ ಹೋದೆ, ಇಲ್ಲ ಸೀರೆ ತಗೊಂಡೆ ಅಲ್ಲ. ತಗೊಂಡಿರುವ ಹಣವನ್ನ ಇನ್ನಷ್ಟು ಹೆಚ್ಚಿಸ್ತಾ ಹೋಗ್ಬೇಕು, ಮಲ್ಟಿಪಲ್ ಆಗ್ಬೇಕು. ಅದು ಅನುತ್ಪಾದಕ ಚಟುವಟಿಕೆಗಳಿಗೆ ಕಡ್ಡಾಯವಾಗಿ ಬಳಸಲೇಬಾರದು. ಕೇವಲ ಉತ್ಪಾದಕ ಚಟುವಟಿಕೆಗಳಿಗೆ ಬಳಸಿ ಇನ್ನಷ್ಟು ಆದಾಯವನ್ನ ಗಳಿಸಿ ಆದಾಯದಿಂದ ಅವರು ಆರ್ಥಿಕವಾಗಿ ಅಭಿವೃದ್ಧಿಯನ್ನ ಸಾಧಿಸಬೇಕು. ಇದು ಈ ಸ್ವಸಹಾಯ ಸಂಘದ ಪ್ರಮುಖ ಉದ್ದೇಶ ಅಥವಾ ಗುರಿ. So the encouragement to productive activities, whatever the loans they borrow from the bank or through the other members, they must deposit it in productive activities.
not the unproductive activities. They should not spend the money for unproductive activities. They should invest in productive activities, earn more money, and they have to repay the loan on time. Thus, they have to achieve economic independence based of cooperative principle. So this self-help group is working on the basis of cooperative principle, as I have already told you, each for all and all for each. ಸಹಕಾರ ತತ್ವದ ಆಧಾರ ಒಬ್ಬರಿಗಾಗಿ ಎಲ್ಲರೂ ಎಲ್ಲರಿಗಾಗಿ ಒಬ್ಬರು, ಈ ತತ್ವದ ಆಧಾರದ ಮೇಲೆ ಕೆಲಸವನ್ನ ಮಾಡ್ತಾ ಇದೆ ಸ್ವಸಹಾಯ ಸಂಘ. ಅಂದ್ರೆ ಒಬ್ಬರ ಸಮಸ್ಯೆಗೆ ಎಲ್ಲರೂ ಭಾಗಿಯಾಗಬೇಕು, ಹಾಗೆ ಎಲ್ಲರ ಸಮಸ್ಯೆಗೂ ಒಬ್ಬರು ಭಾಗಿ ಆಗ್ಲೇಬೇಕು. ಆ ರೀತಿ ಇದ್ದಾಗ ಎಲ್ಲ ಸದಸ್ಯರ ನಡುವೆ ಉತ್ತಮವಾದ ಬಾಂಧವ್ಯ ಇರುತ್ತೆ. ಯಾರಿಗೆ ಏನೇ ಸಮಸ್ಯೆ ಬಂದ್ರೂ ಬೇಗನೆ ಪರಿಹಾರ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಹಾಗೆ ಮತ್ತೊಂದು ಅಂಶ ರಾಜಕೀಯೇತರ ಗುಂಪುಗಳು ಅಂತ, ನಾನ್ ಪೊಲಿಟಿಕಲ್ ಗ್ರೂಪ್ಸ್. ಅಂದ್ರೆ ಇಲ್ಲಿ ಯಾವುದೇ ರೀತಿಯ ರಾಜಕೀಯ ಪಕ್ಷಗಳು ಇಲ್ಲಿ ಇಂಟರ್ಫಿಯರ್ ಆಗಬಾರ್ದು. ಅಂದ್ರೆ ಇಲ್ಲಿ ಯಾರು ತಮ್ಮ ಒಂದು ಪ್ರಾಬಲ್ಯವನ್ನ ತೋರಿಸಬಾರ್ದು. ಯಾವುದೇ ರಾಜಕೀಯ ಪಕ್ಷ ಇಲ್ಲಿ ಖಂಡಿತ ಕಡ್ಡಾಯವಾಗಿ ಬರಲೇಬಾರ್ದು. ರಾಜಕೀಯಕ್ಕೂ ಈ ಸ್ವಸಹಾಯ ಸಂಘಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಇವು ಸ್ವತಂತ್ರವಾಗಿ ಕಾರ್ಯವನ್ನು ನಿರ್ವಹಿಸುವಂತಹ ಪ್ರಮುಖ ಸಂಘಗಳಾಗಿವೆ. These are non-political groups. No political party has influence on these self-help groups. These are the important features of self-help groups. Now let us understand the importance of self-help groups. The first and the most important point is encouragement to thrift or encouragement of thrift. Here ಎನ್ಕರೇಜ್ಮೆಂಟ್ ಅಂದರೆ ಇಲ್ಲಿ ಮಿತವ್ಯಯವನ್ನ ಪ್ರೋತ್ಸಾಹ ಮಾಡುತ್ತೆ. ಯಾಕೆ ಅಂದರೆ ಇಟ್ ಹೆಲ್ಪ್ಸ್ ದ ಪೂರರ್ ಸೆಕ್ಷನ್ಸ್ ಆಫ್ ದ ಕಮ್ಯುನಿಟಿ ಟು ಸೇವ್ ಮೋರ್ ಆ್ಯಂಡ್ ಮೋರ್ ಮನಿ. ಇಟ್ ಎನ್ಕರೇಜಸ್ ದ ಸೇವಿಂಗ್ ಹ್ಯಾಬಿಟ್ಸ್ ಅಮಾಂಗ್ ದ ಪೀಪಲ್. ಮಿತವ್ಯಯ ಅಂದರೆ ಕಡಿಮೆ ವೆಚ್ಚ, ಹೆಚ್ಚು ವೆಚ್ಚವನ್ನು ಮಾಡಬೇಡಿ, ಇರುವ ಹಣವನ್ನು ಆದಷ್ಟು ಮಿತವಾಗಿ ಬಳಸ್ಕೊಳ್ಳಿ, ಹೆಚ್ಚು ಉಳಿತಾಯವನ್ನು ಮಾಡಿ ಅಂತ ಇದು ಹೇಳುತ್ತೆ. ಆದ್ರಿಂದ ಇದು ಅತ್ಯಂತ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ದೆನ್ ಮೊಬಿಲೈಸೇಷನ್ ಆಫ್ ಸೇವಿಂಗ್ಸ್, ಉಳಿತಾಯಗಳ ಸಂಗ್ರಹಣೆ. ಟು ಯುಟಿಲೈಸ್ ದ ಮನಿ ಫಾರ್ ದ ಪ್ರೊಡಕ್ಟಿವ್ ಪರ್ಪಸ್ ಆರ್ ಪ್ರೊಡಕ್ಟಿವ್ ಆಕ್ಟಿವಿಟೀಸ್. ಉಳಿತಾಯ ಮಾಡಿರುವ ಹಣವನ್ನ ಎಲ್ಲರೂ ಸಹ ಸಂಗ್ರಹಣೆ ಮಾಡಬೇಕು. ಮಾಡಿ ಅದನ್ನು ದೊಡ್ಡ ಮೊತ್ತವನ್ನಾಗಿ ಪರಿವರ್ತಿಸಿ ಬ್ಯಾಂಕಿನಲ್ಲಿ ಅದನ್ನ ಠೇವಣಿಯನ್ನಾಗಿ ಇಡಬೇಕು. ನಂತರ ಬ್ಯಾಂಕಿನಿಂದ ಸಾಲವನ್ನಾಗಿ ಪಡ್ಕೊಳ್ಬೇಕು. ಅದನ್ನು ಉತ್ಪಾದಕ ಚಟುವಟಿಕೆಗೆ ಬಳಸಿಕೊಂಡು ಆರ್ಥಿಕವಾಗಿ ಅಭಿವೃದ್ಧಿಯನ್ನ ಸಾಧಿಸಬೇಕಾಗತ್ತೆ ಅಂತ. ಹಾಗೆ ಥರ್ಡ್ ಪಾಯಿಂಟ್, ಅಚೀವ್ಮೆಂಟ್ ಆಫ್ ಎಕನಾಮಿಕ್ ಪ್ರೋಗ್ರೆಸ್ ಆಫ್ ಮೆಂಬರ್. ಅಂದ್ರೆ ಸದಸ್ಯರ ಆರ್ಥಿಕ ಉನ್ನತ ಸಾಧನೆ ಆಗಬೇಕು. ಯಾವ ಉದ್ದೇಶಕ್ಕಾಗಿ ಅವರು ಇಲ್ಲಿ ಸದಸ್ಯತ್ವವನ್ನು ಪಡ್ಕೊಳ್ತಾರೆ ಅಂದ್ರೆ ಅವರು ಆರ್ಥಿಕವಾಗಿ ಹಿಂದುಳಿದಿರ್ತಾರೆ. ಹಾಗಾಗಿ ಅವರ ಗುರಿ ಏನಾಗಿರ್ಬೇಕು ಅಂದ್ರೆ ನಾನು ಆರ್ಥಿಕವಾಗಿ ಸ್ವಾವಲಂಬನೆಯನ್ನ ಸಾಧಿಸಬೇಕು, ಆರ್ಥಿಕವಾಗಿ ನಾನು ಮುಂದುವರಿಯಬೇಕು, ಆ ರೀತಿಯ ಒಂದು ಗುರಿಯನ್ನ ಇಟ್ಕೊಳ್ಬೇಕು. ಸೊ ಈಚ್ ಅಂಡ್ ಎವರಿ ಮೆಂಬರ್ ದೇ ಹ್ಯಾವ್ ಜಾಯಿನ್ ದಿಸ್ ಗ್ರೂಪ್ ವಿತ್ ಅ objective that they have to improve economically, or their standard of living should improve, or they have to come above the poverty line. So with this intention they have to utilize the money in a more cautious manner. Fourth point is social and economical evolution of member. ಸದಸ್ಯರ ಸಾಮಾಜಿಕ ಮತ್ತು ಶೈಕ್ಷಣಿಕ ವಿಕಾಸ. ಅಂದ್ರೆ ಸಮಸ್ಯೆಗಳನ್ನು ಅವರು ಚರ್ಚೆ ಮಾಡ್ತಾ ಇದ್ದಾಗ ಸಾಮಾಜಿಕವಾಗಿ ಕೆಲವು ಪರಿಹಾರಗಳು ಸಿಕ್ಕತ್ತೆ, ಸಾಮಾಜಿಕವಾಗಿ ಅಭಿವೃದ್ಧಿಯನ್ನ ಹೊಂದುತ್ತಾರೆ, ಹಾಗೆ ಶೈಕ್ಷಣಿಕವಾಗಿಯೂ ಸಹ ಅವರು ಅಭಿವೃದ್ಧಿಯನ್ನ ಹೊಂದುತ್ತಾರೆ ಅಂತ. ಸೊ ವೆನ್ ದೇ ಡಿಸ್ಕಸ್ ದ ಪ್ರಾಬ್ಲಮ್ಸ್ ವಿತ್ ಅದರ್ ಮೆಂಬರ್ಸ್ ಇನ್ ಅ group, both socially they'll improve as well as educationally they'll get some ideas. For example, the various schemes introduced by the government, how to apply for those schemes, how to get benefit out of those schemes. Like this they will be educated. It creates an awareness among the members, so they improve socially as well as educationally. Then it is a group activity. When members are given group activity, if the members are given group activity, they will produce the products which has more demand in the market with a low cost,
and it enhances the quality of that particular product. And when the quality, whenever the quality is more, the demand for that particular product will be more. Then they'll earn more and more profit in the market. They can share that profit equally. Thus, ಗುಂಪು ಚಟುವಟಿಕೆಗಳನ್ನು ಕೊಟ್ಟಾಗ ಅಂದರೆ ಒಬ್ಬ ವೈಯಕ್ತಿಕವಾಗಿ ಮಾಡೋದಕ್ಕಿಂತ ಗುಂಪಿನಲ್ಲಿ ಮಾಡಿದ್ರೆ ಏನಾಗುತ್ತೆ ಅಂದಾಗ ಗೊತ್ತಿಲ್ಲದಿರೋದೆಲ್ಲ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಅತಿ ಕಡಿಮೆ ಸಮಯದಲ್ಲಿ ಹೆಚ್ಚು ಉತ್ಪಾದನೆ ಸಾಧ್ಯ ಆಗುತ್ತೆ. ಮತ್ತು ಆ ಒಂದು ವಸ್ತುವಿನ ಗುಣಮಟ್ಟನೂ ಸಹ ಉತ್ತಮವಾಗಿರುತ್ತೆ. ಗುಣಮಟ್ಟ ಚೆನ್ನಾಗಿದ್ರೆ ಆ ಸರಕಿಗೆ ಬೇಡಿಕೆ ಹೆಚ್ಚಾಗಿರುತ್ತೆ. ಬೇಡಿಕೆ ಹೆಚ್ಚಾಗಿದ್ದಾಗ ಅದಕ್ಕೆ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಒಂದು ಆದಾಯವನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯ. ಆದಾಯ ಬಂತು ಅಂದರೆ ಅದನ್ನು ಎಲ್ಲ ಗುಂಪಿನ ಸದಸ್ಯರು ಸಮಾನವಾಗಿ ಹಂಚಿಕೆಯನ್ನು ಮಾಡಿಕೊಳ್ಬೋದು. ಹೀಗೆ ಗುಂಪು ಚಟುವಟಿಕೆಗಳನ್ನು ಸದಸ್ಯರಿಗೆ ಕೊಟ್ಟು ಹೆಚ್ಚು ಉತ್ಪಾದನೆ ಮಾಡುವಂತೆ ಅವರಿಗೆ ಪ್ರೇರೇಪಣೆಯನ್ನು ಮಾಡಬೇಕಾಗತ್ತೆ. ದೆನ್ ದ ರಿಮೂವಲ್ ಆಫ್ ಪಾವರ್ಟಿ, ಬಡತನ ನಿವಾರಣೆ. ಈ ಒಂದು ಗುಂಪಿನ ಮುಖ್ಯ ತತ್ವ ಏನು ಅಂದರೆ ಬಡತನವನ್ನು ನಿವಾರಣೆ ಮಾಡಲೇಬೇಕು. ಆ ಒಂದು ಬಡ ಜನರನ್ನು ಬಡತನ ರೇಖೆಗಿಂತ ಮೇಲೆತ್ತುವ ಪ್ರಯತ್ನ, ಅಂದರೆ ಅವರು ಬಡತನ ರೇಖೆಗಿಂತ ಕೆಳಗೆ ವಾಸ ಮಾಡ್ತಾ ಇದ್ದಾರೆ, ಅವರನ್ನು ಮೇಲೆತ್ತುವ ಪ್ರಯತ್ನವನ್ನು ಮಾಡಬೇಕು. The aim of this self-help group is to improve the quality of life or standard of living of the people, to uplift them above poverty, below poverty line, that is they should reach above poverty line. Then establishment of micro enterprises, ಕಿರು ಉದ್ಯಮಗಳ ಸ್ಥಾಪನೆ with a small amount of savings. They are possible to start or begin their own small enterprises or small scale industries with very little investment, and then they can achieve economic independence. ಕಿರು ಉದ್ಯಮಗಳು ಸಣ್ಣ ಪ್ರಮಾಣದ ಉಳಿತಾಯದಿಂದ, ಸಣ್ಣ ಪ್ರಮಾಣದ ಬಂಡವಾಳದಿಂದ ಸಣ್ಣ ಸಣ್ಣ ಉದ್ಯಮಗಳನ್ನು ಪ್ರಾರಂಭ ಮಾಡಬಹುದು. ಇದರಿಂದ ನಿರುದ್ಯೋಗದ ಸಮಸ್ಯೆ ನಿವಾರಣೆ ಆಗುತ್ತೆ, ಬಡತನದ ಸಮಸ್ಯೆ ನಿವಾರಣೆ ಆಗುತ್ತೆ, ಆರ್ಥಿಕವಾಗಿ ಅಭಿವೃದ್ಧಿಯನ್ನು ಸಾಧಿಸಬಹುದು. Totally with all these points, it's possible to achieve rural development. The aim of self-help group is the rural development, ಗ್ರಾಮೀಣ ಅಭಿವೃದ್ಧಿ. ಎಲ್ಲ ಪ್ರಮುಖ ಅಂಶಗಳು ಕಡ್ಡಾಯವಾಗಿ ಪಾಲಿಸಿದ್ದೇ ಆದರೆ ಖಂಡಿತ ಗ್ರಾಮಾಂತರ ಪ್ರದೇಶದ ಅಭಿವೃದ್ಧಿಯನ್ನು ಸುಲಭವಾಗಿ ಸಾಧಿಸಬಹುದು. ಆದ್ದರಿಂದ ಇತ್ತೀಚಿನ ದಿನಗಳಲ್ಲಿ ಈ ಸ್ವಸಹಾಯ ಸಂಘಗಳು ಅತ್ಯಂತ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾ ಇದೆ ಅಂತ ಹೇಳ್ಬೋದು. ಮತ್ತೆ ಕೆಲವು ಉದಾಹರಣೆಗಳು ಏನು ಅನ್ನೋದನ್ನ ನೋಡೋಣ. ಈ ಕೆಲವು ಪ್ರಕರಣದ ಅಧ್ಯಯನಗಳು ಅಂದರೆ ಯಾವ ಸ್ಥಳಗಳಲ್ಲಿ ಈ ಒಂದು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಂದರೆ ಸ್ವಸಹಾಯ ಸಂಘಗಳು ಪ್ರಮುಖವಾದ ಪಾತ್ರವನ್ನು ವಹಿಸಿವೆ ಅನ್ನೋದಕ್ಕೆ ಕೆಲವು ಉದಾಹರಣೆಗಳನ್ನು ನಾವು ನೋಡ್ಬೋದು. ಅಂದರೆ ಶ್ರೀ ಹಾಲಸಿದ್ದೇಶ್ವರ ಸ್ವಾಮಿ ಪ್ರಸನ್ನ ಪುರುಷರ ಸ್ವಸಹಾಯ ಸಂಘ, ಅಡಗೂರು, ಬೇಲೂರು ತಾಲೂಕು, ಹಾಸನ ಜಿಲ್ಲೆ. ಇಲ್ಲಿ ಇದು ಪುರುಷರ ಸ್ವಸಹಾಯ ಸಂಘ, ಬರೀ ಮಹಿಳೆಯರಷ್ಟೇ ಅಲ್ಲ, ಪುರುಷರು ಸ್ವಸಹಾಯ ಸಂಘಗಳ ಮೂಲಕ ಹಲವಾರು ರೀತಿಯ ಸಾಧನೆಗಳನ್ನು ಮಾಡಿದ್ದಾರೆ. ಆರ್ಥಿಕವಾಗಿ ಅವರು ಸ್ವಾವಲಂಬಿಗಳು ಆಗಿದ್ದಾರೆ, ಮತ್ತೆ ನಿರುದ್ಯೋಗದ ಸಮಸ್ಯೆಯನ್ನು ಹೋಗಲಾಡಿಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು. So these are some case studies of self-help groups. One first example is Sri Halasiddeshwara Self-Help Group, Adagur, Belur Taluk in Hassan district. Like that, Sri Ganga Taslim Shah Self-Help Group, Kogilahalli, Kolar Taluk. Then Vishwakarma Self-Help Group, Hole Narasipura, Hasana district. Saubhagya Mahila Self-Help Group, Hakaturu, some other taluk, I don't know. And the other point is Asare Navodaya Mahila Swasahaya Gumpu, Panjikallu, Kurtaje, Bantwala Taluk. Sri Vigneshwara Nirantara Ulitaya Gumpu, Horakeri, Bannuru Pattana, T. Narasipura, Mysuru, Jilli. So these are the best examples in our state, Karnataka state. ವಿಶ್ವಕರ್ಮ ಮಹಿಳಾ ಸ್ವಸಹಾಯ ಗುಂಪು, ಕಸಬಾ ವ್ಯವಸಾಯ ಸೇವಾ ಸಹಕಾರ ಸಂಘ, ಹೊಳೆ ನರಸೀಪುರ, ಹಾಸನ ತಾಲೂಕು. ಸೌಭಾಗ್ಯ ಮಹಿಳಾ ಸ್ವಸಹಾಯ ಗುಂಪು, ಹಾಕತ್ತೂರು, ಮಡಿಕೇರಿ ತಾಲೂಕು. ಆಸರೆ ನವೋದಯ ಮಹಿಳಾ ಸ್ವಸಹಾಯ ಗುಂಪು, ಪಂಜಿಕಲ್ಲು, ಕುರ್ತಾಜೆ, ಬಂಟ್ವಾಳ ತಾಲೂಕು.
ಇವೆಲ್ಲವೂ ಸಹ ಸ್ವಸಹಾಯ ಸಂಘಗಳು ಈಗ ನಮ್ಮ ರಾಜ್ಯದಲ್ಲಿ ಅತ್ಯಂತ ಉತ್ತಮವಾದ ಕಾರ್ಯಗಳನ್ನು ನಿರ್ವಹಿಸ್ತಾ ಇದೆ. ಇದರಿಂದಾಗಿ ನಾವು ನಮ್ಮ ಒಂದು ಗ್ರಾಮೀಣ ಪ್ರದೇಶದ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸೋದಕ್ಕೆ ಸಾಧ್ಯ ಆಗಿದೆ. So with all this we can come to a conclusion that self-help groups are playing really a vital role in rural development, and they are also able to improve the social, economic as well as educational conditions of rural people, and then especially the women are becoming economically independent, and women empowerment is possible only through the self-help groups. Thank you.